ಕಾಣೆ ಆಗಿರೋದು ಸತ್ಯ, ಆಯಿತಾ? ಹೆಂಗಾಯಿತು, ಏನಾಯಿತು, ಎಲ್ಲಿ ಹೋದ್ವು ಆ ಹೆಣ್ಣುಮಕ್ಕಳು, ಹೇಗೆ ಸತ್ತರು, ಅದು ತನಿಖೆ ಆಗಬೇಕು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ನಿನ್ನೆ ಹೇಳಿರುವಂಥ ಸ್ಟೇಟ್ಮೆಂಟ್ ಸತ್ಯಮೇವ ಜಯತೆ. ನಿಮ್ಮ ಅಕ್ಷರ ಮೀಡಿಯಾ ಯಾವಾಗಲೂ ಈ ವಿಚಾರವನ್ನು ಹೇಳ್ತಾ ಇರುತ್ತೆ. ಸತ್ಯಕ್ಕೆ ಲೇಟಾಗಿ ನಿಮಗೆ ಪ್ರತಿಫಲ ಸಿಗುತ್ತೆ, ಸತ್ಯಕ್ಕೆ ಸ್ವಲ್ಪ ಕಷ್ಟಗಳು ಬರುತ್ತೆ, ಆದರೆ ಅಂತಿಮವಾಗಿ ಗೆಲ್ಲೋದೇ ಸತ್ಯ. ಇವರೆಲ್ಲ ಒಂದು ಎವಿಡೆನ್ಸ್ ಮುಖಾಂತರ, ಇವರು ಎವಿಡೆನ್ಸ್ ಬರ್ತಾರೆ ಹೋಗ್ತಾರೆ, ಅದು ಅವರು ಕೋರ್ಟು ಮತ್ತು SIT ನೋಡ್ಕೋಬೇಕು, ಅದು ನಮಗೆ ಸಂಬಂಧ ಇಲ್ಲ. ಅಲ್ಲಿ ಕಾಣೆಯಾಗಿರುವಂಥ ಹೆಣ್ಣು ಮಕ್ಕಳು, ಅಲ್ಲಿ ಸತ್ತೋದ್ರು ಅಂತ ಹೇಳಿದಂಥ ಹೆಣ್ಣುಮಕ್ಕಳು, ಅವರನ್ನು ಯಾರು, ಎಲ್ಲಿ ಹೋದರು, ಹೆಂಗೆ ಕಾಣೆ ಆದರು, ಹೆಂಗೆ ಸತ್ತೋದ್ರು, ಅದನ್ನು ನಾವು ಕೇಳಿರೋದೇ ಹೊರತು ಇವರೆಲ್ಲ ಎವಿಡೆನ್ಸು, ಸಾಕ್ಷಿ, ಇವ್ರು ಕೆಲವ್ರು ಸುಳ್ಳು ಹೇಳ್ಬೋದು, ಕೆಲವ್ರು ನಿಜ ಹೇಳ್ಬೋದು, ಬಟ್ ಇದು ತನಿಖೆ ಆಗಬೇಕು. ಆ ತನಿಖೆ ಆಗಬೇಕು ಅನ್ನೋದೇ ನಮ್ಮ ಪತ್ರದಲ್ಲಿ ಮೂಲ ಉದ್ದೇಶ. ಸೊ ಅದನ್ನು ನಾವು ವೇಟ್ ಮಾಡಬೇಕು, ಆ ತನಿಖೆ ಮುಗಿಯೋತನ. ಅದಕ್ಕೆ ಮಧ್ಯದಲ್ಲಿ ಹೇಳಲಿಕ್ಕೆ ನಮಗೆ ಆಗೋದಿಲ್ಲ. ತಾತ್ಕಾಲಿಕವಾಗಿ ಖುಷಿ ಕೊಡುತ್ತೆ ಯಾವುದು, ಸುಳ್ಳು, ಮೋಸ, ದ್ರೋಹ, ವಂಚನೆ ತಾತ್ಕಾಲಿಕವಾಗಿ ಖುಷಿ ಕೊಡುತ್ತೆ, ಅಂತಿಮವಾಗಿ ಅದು ಕೈ ಕೊಟ್ಬಿಡುತ್ತೆ, ಸತ್ಯ ಗೆಲ್ಲುತ್ತೆ. ಈಗ ನೋಡಿ, ಸೌಜನ್ಯ ಹೋರಾಟದಲ್ಲಿ ನೋಡಿ, ಚಿನ್ನಯ್ಯನ ವಿಚಾರದಲ್ಲಿ ನೋಡಿ, ಆನೆ ಮಾಹುತನ ವಿಚಾರದಲ್ಲಿ ನೋಡಿ, ಏನೇನು ಮಾಡಿದ್ರಿ ಇವರು. ಚಿನ್ನಯ್ಯ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ತಕ್ಷಣ 164 ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಏನೇನು ಮಾಡಿದ್ರು, ಧರ್ಮಯುದ್ಧ ಮಾಡಿದ್ರು, ಧರ್ಮ ಸಂರಕ್ಷಣಾ ಸಭೆ ಮಾಡಿದ್ರು, ಮೀಡಿಯಾಗಳಲ್ಲಿ ಚರ್ಚೆ ಆಯಿತು, ಎಲ್ಲವೂ ಆಯ್ತಲ್ಲ, ಕಾರ್ ರ್ಯಾಲಿಗಳಾಯಿತು, ಏನಾಯಿತು, ಫಾಸ್ಟಾಗಿ ಬಂದು ಫಾಸ್ಟಾಗಿ ಹೊಟ್ಟೋದ್ರು. ಆದರೆ ಹೋರಾಟಗಾರರು ಯಾವುದೇ ವಿಚಾರದಲ್ಲಿ ಯಾವುದೇ ತಪ್ಪು ನಡೆಯನ್ನು ಹಿಡದೆ ಧೃತಿಗೆಡದೆ ಹೋಗ್ತಾ ಇದ್ದಾರೆ. ಅದಕ್ಕೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಅವರು ನೆನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. SIT ಜೊತೆ ನಾನು ನಿರಂತರವಾದಂಥ ಸಂಪರ್ಕದಲ್ಲಿದ್ದೀನಿ, ವರದಿ ಕೇಳಿದ್ದೀನಿ, ಖಂಡಿತವಾಗ್ಲೂ ವರದಿ ಸಿಗುತ್ತೆ, ಕಾಣೆಯಾದವರ ಬಗ್ಗೆ ವರದಿ ಬೇಕು, ಯಾರು ಇದರಲ್ಲಿ ಭಾಗವಹಿಸಿದ್ದಾರೋ ಎಲ್ಲರ ಮುಖವಾಡ ಬಯಲು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಇದು ಕಣ್ರಿ ಶಕ್ತಿ, ಇದು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯವರ ಶಕ್ತಿ, ಇದು ಸೌಜನ್ಯ ಶಕ್ತಿ ಅಂದರೆ ಇದೇನೆ. ಒಂದು ರೀತಿಯಾಗಿ ಈ ಹೋರಾಟದ ದಾರಿಯನ್ನು ತಪ್ಪಿಸ್ಲಿಕ್ಕೆ ಹೋಗಿ ಹುಚ್ಚರಂತ ಆಗ್ಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ, ಅದೆಲ್ಲ ಮುಗಿದೋಯ್ತು, ಕಾರ್ ರ್ಯಾಲಿ ಮುಗೀತು, ಧರ್ಮ ಸಂರಕ್ಷಣಾ ಸಭೆ ಆಯಿತು, ಧರ್ಮ ಯುದ್ಧ ಆಯಿತು, BJP ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಯಿತು, JDS ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಯಿತು, DCM ಸ್ಟೇಟ್ಮೆಂಟ್ ಕೊಟ್ಟಿದ್ದಾಯಿತು, ಎಲ್ಲವೂ ಆಗೋಯ್ತು. ಕಿರಿಕೀರ್ತಿ, ಚಕ್ರವರ್ತಿ ಸೂಲಿಬೆಲೆ, ವಸಂತ ಗಿಳಿಯಾರು, ಇವರು ಎಲ್ಲರೂ ಬಂದ್ರಲ್ಲ, ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟರು, ಎಲ್ಲರೂ ಸಹ ಒಂದಲ್ಲ ಒಂದು ಸಮಸ್ಯೆಗೆ ಸಿಗಾಕೊಂಡಿದ್ದಾರೆ. ಎಲ್ಲರೂ ಒಂದಲ್ಲ ಒಂದು ಸಮಸ್ಯೆಗೆ ನೋಡಿ, ನೀವು ಗಮನಿಸ್ತಾ ಬನ್ನಿ. ರಾಕೇಶ್ ಶೆಟ್ಟರು ಸೌಜನ್ಯ ವಿಚಾರ ತೆಗೆದುಕೊಂಬಂದು ಕ್ಷಮಿಸು ಸೌಜನ್ಯ ಮಾಡಿದ್ರು, ಕೇಸ್ ಆಯಿತು. ವಸಂತ ಗಿಳಿಯಾರು ಸೈಲೆಂಟ್ ಆದರು. ಅಜಿತ್ ಹನುಮಕ್ಕನವರು ಸುವರ್ಣದಿಂದ ಸಂಪಾದಕ ಹುದ್ದೆಯಿಂದ ಹಿಡಿದು ಈಗ ಮಾಮೂಲಿ ಒಬ್ಬ ಆ್ಯಂಕರ್ ಆಗಿ ಅಥವಾ ನಿರೂಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಕಿರಿಕೀರ್ತಿ ಎಲ್ಲಿದ್ದಾರೋ ಗೊತ್ತಿಲ್ಲ, ಚಕ್ರವರ್ತಿ ಸೂಲಿಬೆಲೆ ಎಲ್ಲಿದ್ದರೋ ಗೊತ್ತಿಲ್ಲ, ರಿಪಬ್ಲಿಕ್ ಕನ್ನಡ ಆ ಸಂಪಾದಕರು ಹೋಗಿ ಆಯಿತು, ಜಯಪ್ರಕಾಶ್ ಶೆಟ್ಟರು ಹೋಗಿ ಆಯಿತು, ಇವತ್ತು ರಿಪಬ್ಲಿಕ್ ಕನ್ನಡ TRPನಲ್ಲಿ ಎಲ್ಲಿದೆ ಗೊತ್ತಿಲ್ಲ, ಹುಡುಕಬೇಕು. ಆ ಸ್ಥಿತಿಗೆ ತಲುಪಿರುವಂಥದ್ದು ನೀವು ಗಮನಿಸಿ ನೋಡಿ, ಸೌಜನ್ಯ ಶಕ್ತಿ ಯಾವ ರೀತಿ ಇದೆ ಅಂತೇಳಿ. ಈಗಲೂ ಸಹ ಅವರೆಲ್ಲರೂ ಸೈಲೆಂಟ್ ಆದಾಗ ಒಂದಷ್ಟು ಜನ ಸೌಜನ್ಯ ಹೋರಾಟವನ್ನು ದಾರಿ ತಪ್ಪಿಸ್ಲಿಕ್ಕೆ ಮಾಡ್ತಾ ಇದ್ದಾರಲ್ಲ, ಒಂದು ರೀತಿ ಮಾನಸಿಕ ಅಸ್ವಸ್ಥರಾಗೋಗ್ಬಿಟ್ಟಿದ್ದಾರೆ. ಅವರು ಆಡಿಯೋಗಳನ್ನು ಬಿಡುಗಡೆ ಮಾಡೋದೇನು, ವಿಡಿಯೋಗಳನ್ನು ಬಿಡುಗಡೆ ಮಾಡೋದೇನು, ಮಾನಸಿಕ ಅಸ್ವಸ್ಥರ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಇರಲಿ, ಅವ್ರದ್ದು ಒಂದು ನಡೀಲಿ, ಎಂತೆಂಥದ್ದು ಆಗಿದೆ, ಅವ್ರದ್ದು ಒಂದು ನಡೀಲಿ ಅಂತ ಬಿಟ್ಬಿಡ್ಬೇಕು. ನಾಗಲಕ್ಷ್ಮಿ ಚೌಧರಿ ಅವರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು. ಏನು ಶಿಫಾರಸ್ಸಿನ ಮೇಲೆ SIT ರಚನೆ ಆಗಿದೆ. SIT ಅವರು ಸಹ ತರಾತೂರಿನಲ್ಲಿ ಏನು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ವರದಿ ಕೊಡಲಿಕ್ಕೆ ಬಂದರು. ಅದೇ ಅಂತಿಮ ವರದಿ, ಅದೇ ಚಾರ್ಜ್ ಶೀಟ್ ಆಯಿತು, ಹೋರಾಟಗಾರರನ್ನು ಅರೆಸ್ಟ್ ಆಗೋಯ್ತು ಅನ್ನೋ ಟೈಮ್ನಲ್ಲಿ. ಅದು ತಾತ್ಕಾಲಿಕ ತನಿಖಾ ವರದಿ ಅಂತ ಬಂತು. ಇನ್ನೂ ಸಹ ಇವತ್ತು BLR ಪೋಸ್ಟಲ್ಲಿ ಒಂದು ಸುದ್ದಿ ಬಂದಿದೆ. ಈಗಲೂ ಸಹ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತಹ ಮೂಳೆಗಳ ಏನು FSL ರಿಪೋರ್ಟ್ ಬಂದಿದೆ. ಅದು ಯಾರ್ಯಾರು ಅಂತ ತನಿಖೆ ಆಗ್ತಾ ಇದೆ ಅಂತ ಬರ್ತಾ ಇದೆ. ಇವೆಲ್ಲವೂ ಸಹ ಸತ್ಯ ಗೆಲ್ತಾ ಇದೆ ಅನ್ನೋದಕ್ಕೆ ನಮಗೆ ಮುನ್ಸೂಚನೆ ಸಿಗ್ತಾ ಇದೆ. ಹೋರಾಟಗಾರರು ಧೃತಿಗೆಡುವಂತಹ ಅವಶ್ಯಕತೆ ಇಲ್ಲ. ಹೋರಾಟಗಾರರು ಯಾರೂ ಸಹ ಇದು ಸೋಲ್ತಾ ಇದ್ದೀವಿ ಅನ್ನೋ ಅವಶ್ಯಕತೆ ಇಲ್ಲ. ನಾವು ಗೆಲ್ತಾ ಇದ್ದೇವೆ.
ನಾವು ಹೋರಾಟಗಾರರು ಗೆಲ್ತಾ ಇದ್ದೇವೆ. ಮಾನಸಿಕ ಅಸ್ವಸ್ಥರಾಗಿ ಹುಚ್ಚರಾಗಿ ಇವತ್ತು ಯಾರ್ಯಾರು ಮಾತನಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ. ಸ್ಯಾಟಲೈಟ್ ಚಾನಲಲ್ಲಿ ಯಾರ್ಯಾರು ಮಾತಾಡಿದ್ರು ಇವತ್ತು ಏನೇನು ಪರಿಸ್ಥಿತಿಗೆ ಹೋಗಿದ್ರು ಅಂತ ನಾವು ನೋಡ್ತಾ ಇದ್ದೀವಿ. ಆದರೆ ಹೋರಾಟಗಾರರು ಯಾವುದೇ ದಾರಿ ತಪ್ಪದೆ ಕರೆಕ್ಟ್ ದಾರಿನಲ್ಲಿ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಹೋಗ್ತಾ ಇದ್ದಾರೆ. ನಾಗಲಕ್ಷ್ಮಿ ಚೌಧರಿ ಅವರಿಗೆ ನಾವೆಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ. ಯಾಕೆ ಅಂತಂದರೆ ಇವತ್ತಿಗೂ ಸಹ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು, ಅಲ್ಲಿ ಸಿಕ್ಕಿರುವಂಥ ಅಸ್ಥಿ ಪಂಜರಗಳಿಗೆ ನ್ಯಾಯ ಸಿಗಬೇಕು ಅಂತ ಒಂಟಿ ಕಾಲಲ್ಲಿ ನಿಂತ್ಕೊಂಡಿದ್ದಾರಲ್ಲ, ಅವರಿಗಿರುವಂತಹ ಬದ್ಧತೆ ಬೇರೆಯವ್ರಿಗಿಲ್ವಲ್ರಿ, ಅವ್ರಿಗಿರುವಂತಹ ಬದ್ಧತೆ ಬೇರೆಯವ್ರಿಗಿಲ್ವಲ್ರಿ. ಇದು ನಾವು ಕೇಳ್ತಾ ಇರುವಂಥದ್ದು. ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರೆ, ಆನೆ ಮಾಹುತ ಮತ್ತು ವೃದ್ಧೆ ಯಮುನೆಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ರೆ, ಸಿಕ್ಕಿರುವಂತಹ ನೂರಾರು ಅಸ್ಥಿ ಪಂಜರಗಳಿಗೆ, ಮೂಳೆಗಳಿಗೆ, ಚಿನ್ನಯ್ಯ ತೆಗೆದಿರುವಂಥ 3 ಅಸ್ಥಿ ಪಂಜರಗಳಿಗೆ ಮತ್ತು ಚಿನ್ನಯ್ಯ ಹೇಳಿರುವಂಥ ನೂರಾರು ಅಸ್ಥಿ ಪಂಜರಗಳನ್ನು ಹೊರಗಡೆ ತೆಗಿಬೇಕು, ಎಲ್ಲದಕ್ಕೂ ನ್ಯಾಯ ಸಿಗಬೇಕು ಅಂತ ನಾವು ಕೇಳ್ತಾ ಇದ್ದರೆ, ಇಲ್ಲಿ ಅದನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರಲ್ಲ. ಯಾರು ಏನೇ ದಾರಿ ತಪ್ಪಿಸ್ಲಿ, ಆದರೆ ಸತ್ಯ ಅನ್ನೋದೊಂದಿರುತ್ತಲ್ಲ, ನಾವು ಪದೇ ಪದೇ ಹೇಳ್ತಾ ಇರ್ತೀವಲ್ರಿ, ಬಾಲನ್ನಂತವರು ಆಪದ್ ಬಾಂಧವರಾಗಿ ಬರ್ತಾರೆ. MR ಬಾಲಕೃಷ್ಣ ಅವರು ಆಪದ್ ಬಾಂಧವರಾಗಿ ಬರ್ತಾರೆ. ನಾಗಲಕ್ಷ್ಮಿ ಚೌಧರಿ ಅವರು ದುರ್ಗಾಮಾತೆ ಚಾಮುಂಡೇಶ್ವರಿ ರೀತಿಯಲ್ಲಿ ಬರ್ತಾರೆ, ದುರ್ಗಾಮಾತೆ ರೀತಿಯಲ್ಲಿ ಬರ್ತಾರೆ. ಇಂಥವರು ಈ ಹೋರಾಟಗಳು ಬಲಿಷ್ಠ ಆಗಬೇಕು, ಸತ್ಯ ಸಾಯ್ತಾ ಇದೆ, ಧರ್ಮ ಅಳಿಸಾಗ್ತಾ ಇದ್ದಾರೆ, ಅಧರ್ಮ ಹೆಚ್ಚಾಗ್ತಾ ಇದೆ, ಸತ್ಯವನ್ನು ಸಾಯಿಸ್ತಾ ಇದ್ದಾರೆ ಅಂತಂದಾಗ ಸತ್ಯವನ್ನು ಧರ್ಮವನ್ನು ಉಳಿಸೋದಕ್ಕೆ ಆಪದ್ ಬಾಂಧವರಾಗಿ ಈ ಕಡೆ ವಕೀಲರಾದಂತಹ ಬಾಲನ್ನಂಥವರು, ನಾಗಲಕ್ಷ್ಮಿ ಚೌಧರಿ ಅಂತವರು ಇವರುಗಳು ಬರ್ತಾ ಇದ್ದಾರೆ. ಹಾಗೇ ಹೋಯ್ತು ಬುರ್ಡೆ ಗ್ಯಾಂಗು, ಫಾರಿನ್ನಿಂದ ಹಣ ಬಂತು, ಫಂಡ್ ಬಂತು, NI ತನಿಖೆಗೆ. ಕೋಟಾ ಶ್ರೀನಿವಾಸ್ ಪೂಜಾರರು ಅವರು MP, ಉಡುಪಿ ಮತ್ತು ಚಿಕ್ಕಮಗಳೂರಿನ ಕ್ಷೇತ್ರದ MP ಅವರು ಕೊಟ್ಟಿರುವಂತಹ ದೂರು NI ತನಿಖೆ ಆಗಬೇಕು, ED ತನಿಖೆ ಆಗಬೇಕು ಅಂತ. ವಚನಾನಂದ ಸ್ವಾಮೀಜಿಗಳು, ಮಿಸ್ಟರ್ ವಜ್ರದೇವಿ ಸ್ವಾಮಿಗಳು ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ, ಕೇಂದ್ರ ಗೃಹ ಸಚಿವರನ್ನ ಭೇಟಿ ಮಾಡಿ NI ತನಿಖೆ ಮಾಡಿಸಿ, ED ತನಿಖೆ ಮಾಡಿಸಿ ಅಂತ. ಎಷ್ಟು ತಿಂಗಳಾಯಿತು? ವರ್ಷ ಆಗ್ತಾ ಇದೆ ಸ್ವಾಮಿ, ವರ್ಷ ಆಗ್ತಾ ಇದ್ರೂ ಸಹ ಇವತ್ತಿನವರೆಗೂ ಯಾವ ತನಿಖೆ ಆಗಿಲ್ಲ. ಯಾವ ಯೂಟ್ಯೂಬರ್ಸ್ಗೆ ಎಷ್ಟು ಫಾರಿನ್ನಿಂದ ಫಂಡ್ ಬಂದಿದೆ ಗೊತ್ತಿಲ್ಲ, ಯಾರಿಗೂ ಬಂದಿಲ್ಲಲ್ಲ. ಏನಾಯಿತು? ಇಲ್ಲೇ ಗೊತ್ತಾಗ್ತಾ ಇತ್ತಲ್ಲ, ಸತ್ಯಮೇವ ಜಯತೆ. ನೀವು ಎಷ್ಟೇ ತಿಪ್ಪರ್ಲಾಗ ಹಾಕಿ, ನೀವು ಎಷ್ಟೇ ಅಡ್ಡದಾರಿಗೆ ಹೋಗಿ, ನೀವೆಷ್ಟೇ ಕುತಂತ್ರವನ್ನು ಮಾಡಿ, ಆದರೆ ಕಾಯೋದಕ್ಕೆ ಮೇಲೊಬ್ಬ ಇರ್ತಾನೆ. ಜೊತೆಯಲ್ಲಿ ಬೆನ್ನ ಹಿಂದೆ, ಹೋರಾಟಗಾರರ ಜೊತೆಯಲ್ಲಿ ಬೆನ್ನ ಹಿಂದೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಖಂಡಿತವಾಗಲೂ ಇರ್ತಾರೆ. ದುರ್ಗಾದೇವಿಯ ಅವತಾರದಲ್ಲಿ ನಾಗಲಕ್ಷ್ಮಿ ಚೌಧರಿ ಅಂತವರು ಬರ್ತಾರೆ. ಆಪದ್ ಬಾಂಧವರ ರೀತಿಯಲ್ಲಿ ಬಾಲನ್ನವರು ಬರ್ತಾರೆ. ನೀವು ಎಷ್ಟೇ ಪಿತೂರಿ ಮಾಡಿ, ಎಷ್ಟೇ ಕುತಂತ್ರಗಳನ್ನು ಮಾಡಿ, ಎಷ್ಟೇ ಗೂಢಾಚಾರಿಕೆ ಮಾಡಿ, ಎಷ್ಟೇ ವಿಚಾರಗಳನ್ನು ಮಾತಾಡಿ ಇವರನ್ನು ಸಿಲುಕಿಸಿ ಅವರ ಮಧ್ಯೆ ಬಿರುಕನ್ನು ಉಂಟು ಮಾಡೋದಕ್ಕೆ ಏನೇನು ಮಾಡ್ತಾ ಇದ್ರಿ, ಎಲ್ಲವನ್ನೂ ಮಾಡಿದ್ರು ಸಹ ಇವತ್ತು ಆ ತಾತ್ಕಾಲಿಕವಾಗಿ ಬಂದಂಥವರು ಎಲ್ಲರೂ ಸಹ ಏನಾಯ್ತು? ಕಣ್ಣು ಮುಂದೆ ಇದೆ. ಇತಿಹಾಸ ಹೇಳ್ತಾ ಇಲ್ಲ ನಾವು. 6 ತಿಂಗಳು 7 ತಿಂಗಳ ಹಿಂದೆ ನಡೆದಂಥದ್ದು, ಫ್ರೀಡಮ್ ಪಾರ್ಕಲ್ಲಿ ನಡೆದಂಥ ಧರ್ಮ ಸಂರಕ್ಷಣಾ ಸಭೆ ಇರ್ಬೋದು, ಧರ್ಮ ಯುದ್ಧ ಇರ್ಬೋದು, ಕಾರ್ ರ್ಯಾಲಿ ಆಗಿರ್ಬೋದು, ವರ್ಷಗಳಾಗಿಲ್ಲ. ಏನಾಯಿತು? ಅಷ್ಟಕ್ಕೆ ಸ್ಟಾಪ್ ಆಯಿತಾ? ಸತ್ಯ ಹೊರಗಡೆ ಬರಬೇಕಲ್ಲ, ಬರುತ್ತೆ, 100% ಬರುತ್ತೆ. ಯಾರ್ಯಾರು ಅಪರಾಧಿಗಳಿದ್ದಾರೋ, ಯಾರ್ಯಾರು ಅತ್ಯಾಚಾರಿಗಳಿದ್ದಾರೋ, ಯಾರ್ಯಾರು ಕೊಲೆಗಾರರಿದ್ದಾರೋ, ಯಾರ್ಯಾರು ನಾವು ತಲೆ ಮರೆಸ್ಕೊಂಡಿದ್ದೀವಿ, ನಾವು ಗೆದ್ದುಬಿಟ್ವಿ ಅಂತ ಹೇಳ್ಬಿಟ್ಟು ಇದ್ದಾರೋ, ಎಲ್ಲರ ಮುಖವಾಡವು ಬಯಲಾಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ತಿಂಗಳು ಕೇಸ್ ಬರ್ತಾ ಇದೆ. 74 UDRಗಳು ಕೇಸ್ ಬರ್ತಾ ಇದೆ. ನಾನು ಹಿಂದೆ ಹೇಳಿದ್ದೆ, ಜೈ ಭೀಮ್ ಸಿನಿಮಾದ ಅಡ್ವೊಕೇಟ್ ಚಂದ್ರು ಅವರು, ಬಾಲನ್ನವರು ಈಗ ಈ ಕೇಸ್ನಲ್ಲಿ ಚಂದ್ರು ರೂಪದಲ್ಲಿ ನಾವು ಹೇಳ್ತಾ ಇರ್ತೀವಿ, ಪ್ರತಿಯೊಂದು ಹೇಳ್ತಾ ಇರ್ತೀವಿ. ಅಲ್ಲಿ ಜೈ ಭೀಮಲ್ಲಿ ನ್ಯಾಯ ಕೊಡಿಸಿದ್ರು, ಇಲ್ಲಿಯೂ ಸಹ ಬಾಲನ್ನವರು ನ್ಯಾಯ ಕೊಡಿಸ್ತಾರೆ.
ನೀವು ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಕುಗ್ಗಿಸೋದಕ್ಕೆ ಏನೇ ಕುತಂತ್ರ ಮಾಡಿ, ಏನೇ ಪಿತೂರಿಗಳನ್ನು ಮಾಡಿ, ಏನೇ ಆಡಿಯೋಗಳನ್ನು ಮಾಡಿ, ಏನೇ ವಿಡಿಯೋಗಳನ್ನು ಮಾಡಿ, ಏನೇ ಮಾಡಿದ್ರೂ ಸಹ ಎಂತೆಂತಹ ವಿಚಾರಗಳಲ್ಲೋ ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಲಿ, ಗಿರೀಶ್ ಮಟ್ಟಣ್ಣನವರಾಗಲಿ, ಪ್ರಸನ್ನ ರೈ ಅವರಾಗಲಿ, ಅಜಯ್ ಅವರಾಗಲಿ, ಇವರು ಯಾರೂ ಸಹ ಧೃತಿಗೆಟ್ಟಿಲ್ಲ. ಯುನೈಟೆಡ್ ಮೀಡಿಯಾದ ಅಭಿ, SIT ತನಿಖೆಗೆ ಹೋಗಿರುವಂಥ ಅಭಿ, ಇವರು ಯಾರೂ ಸಹ ಧೃತಿಗೆಟ್ಟಿಲ್ಲ. ಇವತ್ತಿಗೂ ಸಹ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಭಾಗಿಯಾಗಿದ್ದಾರೆ. ಆದರೆ ಅವರ ಅವರ ಮನಸ್ಸನ್ನು ಕೆಡಿಸ್ತೀವಿ, ಅವರನ್ನು ಡೈವರ್ಟ್ ಮಾಡ್ತೀವಿ ಅಂತ ಏನಾದರೂ ತಿಳ್ಕೊಂಡಿದ್ರೆ ಅದರಂತಹ ಮೂರ್ಖತನ ಮತ್ತೊಂದಿಲ್ಲ. ನಿಮ್ಮ ಅಕ್ಷರ ಮೀಡಿಯಾ ನಾಗಲಕ್ಷ್ಮಿ ಚೌಧರಿ ಅವರಿಗೆ, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಅವರಿಗೆ ನಿಜಕ್ಕೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತಿಗೂ ಸಹ ಆ ತನಿಖೆಯನ್ನು ಫಾಲೋ ಅಪ್ ಮಾಡ್ತಾ ಇದ್ದೇವೆ. ಆ ತನಿಖೆಯನ್ನು ಅಂತಿಮ ಹಂತದವರೆಗೂ ತೆಗೆದುಕೊಂಡು ಹೋಗ್ತೀನಿ ಅಂತಂದ್ರಲ್ಲ, ಅವ್ರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀವಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.